ಇತ್ತು, ಆಡಂಬರ ಇತ್ತು. ಇದೆಲ್ಲವನ್ನ ದೂರ ಸರಿಸಿ ಬಸವಾದಿ ಶರಣರು ನಿಜವಾದ ಸತ್ಯ ಶುದ್ಧ ಭಕ್ತಿಯನ್ನ ಸಾರಿ ಹೋಗಿರ್ತಕ್ಕಂಥದ್ದದ. ಗುರುವಿನ ವಿಷಯದ ಕುರಿತು ಇವತ್ತಿನ ಅಧ್ಯಾತ್ಮ. ಈ ಜಗತ್ತಿನೊಳಗೆ ಅತಿ ಶ್ರೇಷ್ಠ ವ್ಯಕ್ತಿ ಅಂದ್ರೆ ಗುರು ಅಂತ ಸಾರಬೇಕಾಗ್ತದ. ಜಗತ್ತು ಸಾರಿ ಹೋಗ್ಯದ. ಅದಕ್ಕಾಗಿ ಭಾರತವನ್ನ ಅಧ್ಯಾತ್ಮದ ತವರು ಮನಿ, ಜಗತ್ತಿನ ಜನನಿ ಅಂತ ಕರೀತಾರ. ಹಾವೇರಿ ಭಾಗದೊಳಗೆ ಸಿಗ್ಗಾಂವ್ ತಾಲೂಕಿನ ಶಿಶುನಾಳ್ ಅಂತ ಒಂದು ಊರು ಬರುತ್ತದ. ಬ್ರಾಹ್ಮಣ ಧರ್ಮದ ಗುರುಗೋವಿಂದ ಭಟ್ರ ಅಂತ ಹೇಳಿ ಶಿಷ್ಯನನ್ನು ಹುಡುಕ್ತಾ ಇರ್ತಾರ. ಒಬ್ಬ ಗುರುವಿನ ಜನ್ಮ ಸಾರ್ಥಕ ಆಗಬೇಕು ಅಂತಂದ್ರೆ, ಅವನ ಜ್ಞಾನ ಸಾರ್ಥಕ ಆಗಬೇಕು ಅಂತಂದ್ರೆ ಸರಿಯಾದ ಸತ್ಯ ಶುದ್ಧವಾಗಿರ್ತಕ್ಕಂಥ ಶಿಷ್ಯ ಸಿಗಬೇಕು ಅಂತ ಹೇಳ್ತಾರ. ಶಿಶುವಿನಾಳ ಅಂತೇಳಿ ಒಂದು ಗ್ರಾಮದೊಳಗೆ ಹೋಗ್ತಾ ಇರ್ತಾರ. ಗುರು ಗೋವಿಂದ ಭಟ್ರು ಇಸ್ಲಾಂ ಧರ್ಮದ ಶರೀಫ ಅಂತೇಳಿ 11 ವರ್ಷದ ಹುಡುಗ ಪಾರಿವಾಳದ ಆಟವನ್ನು ಆಡಿಸ್ತಾ ಇರ್ತಾನ. ಗೋವಿಂದ ಭಟ್ರು ಹಾದು ಹೋಗ್ತಾ ಇರ್ತಾರ. ಪಾರಿವಾಳದ ಆಟವನ್ನು ಆಡಿಸುವಂತ ಶರೀಫ ಗೋವಿಂದ ಭಟ್ರಿಗೆ ಹಾಯ್ತಾನ. ಗೋವಿಂದ ಭಟ್ರ ಕೇಳ್ತಾರ, ಯಾಕೆ ಹಾದೆವು ಅಂತಂದಾಗ, ಗೊತ್ತಾಗ್ಲಿಲ್ರಿಪ್ಪ ಹಾದೆ ಅಂತ ಹೇಳ್ದ. ಯಾರು ನಿಮ್ಮಪ್ಪ ಅಂತ ಕೇಳಿದ್ರ, ನಿಮ್ಮನ್ನ ಕೇಳಿದ್ರೆ ಜನ್ಮ ಕೊಟ್ಟು ತಂದೆ ಹೆಸರು ಹೇಳ್ತೀವಿ, ಸೃಷ್ಟಿ ನಿಯಮ ಅದು. ಆದ್ರ ಶರೀಫ್ ಹಂಗೆ ಹೇಳಿಲ್ಲ. ಯಾರು ನಿಮ್ಮಪ್ಪ ಅಂದ್ರ ನಿಮ್ಮಪ್ಪನ ನಮ್ಮಪ್ಪ ಅಲ್ಲೇನ್ರಿ ಅಂತಂದ. ಅವಾಗ ಗೋವಿಂದ ಭಟ್ರು ಶರೀಫನ ಕೈ ಹಿಡ್ಕೊಂಡು ಮನೆಗೆ ಹೋಗ್ತಾರ. ಅವರ ತಂದೆ ಇಮಾಮ್ ಸಾಹೇಬರ ಮುಂದೆ ನಿಲ್ಲಿಸ್ತಾರ. ಏ ಇಮಾಮ, ನಿನ್ನ ಮಗ ಹಿಂಗ ಮಾತಾಡ್ಲಿಕ್ಕತ್ತಾನಲ್ಲೋ ಅಂತಂದಾಗ ಇಮಾಮ್ ಸಾಬ್ರು ಶರೀಫನನ್ನು ಹೊಡಿಲಿಕ್ಕೆ ಹೋಗ್ತಾರ. ಅವಾಗ ಗೋವಿಂದ ಭಟ್ರು ಹೇಳ್ತಾರ, ಇಮಾಮ ನಿನ್ನ ಮಗನ ಹೊಡಿಬೇಡ ಅಂತ ಹೇಳಿದ್ರು. ನಿನ್ನ ಮಗನ ಹೊಡಿಬೇಡ, ನಿನ್ನ ಮಗ ಮಾತಾಡಿದ ಸತ್ಯದ ಅಂತಂದ್ರು. ನೀವು ಹಂಗ ಹೇಳ್ತಿರಲ್ರಿ ಅಪ್ಪ ಅಂತಂದಾಗ ಗುರು ಗೋವಿಂದ ಭಟ್ರು ಹೇಳ್ತಾರ, ನಿಮ್ಮಪ್ಪ ನಮ್ಮಪ್ಪ ಅವರಪ್ಪ ಎಲ್ಲಾರಪ್ಪ ಒಬ್ಬದನ್ಪ ಶಿವಪ್ಪ, ನಿನ್ನ ಮಗ ಶರೀಫ್ ಹೇಳಿದ ಸತ್ಯದು ಅಂತ ಹೇಳಿದ್ರು. ಅವಾಗ ಗುರು ಗೋವಿಂದ ಭಟ್ರ ಅಂತಾರ, ಇಮಾಮ ನಿನ್ನ ಮಗ ಶರೀಫನನ್ನ ನಾನು ಉಡಿಯೊಳಗೆ ಹಾಕ್, ಮನಿ ಮಗ ಅಲ್ಲ ಜಗತ್ತನ್ನ ಬೆಳಗತಕ್ಕಂತ ಜಗದ ಮಗ ಮಾಡ್ತೀವ ನಿನ್ನ ಮಗನ ಅಂದಾಗ, ಅಲ್ಲೇ ನಿಂತಿರ್ತಕ್ಕಂಥ ತಾಯಿ ಹಜ್ಜುಮ ಅಂತಾಳ, ಹಮಾರ ಧರ್ಮ ಕ್ಯಾ ಕಮಿತಾ ತುಮ್ ಬೇಟೆ ಶರೀಫ್ ಕೋ ನಹಿ ಬೇಚನಾತ ಅಂತ ಹೇಳ್ತಾರೆ. ನಮ್ಮ ಧರ್ಮದೊಳಗೆ ಏನು ಕಡಿಮೆ ಆಗ್ಯದ? ಇರುವಂತ ಒಬ್ಬ ಮಗನನ್ನ ಗುರುವಿನ ಉಡಿಯೊಳಗೆ ಹಾಕಿದಿ ಅಂತಂದ್ರ 8 ವರ್ಷಗಳ ನಂತರ ಮಗ ಹುಟ್ಟ್ಯಾನ, ಮತ್ತ ಬಂಜೆ ಅಂತ ಕರೀತಾರಂತಂದಾಗ ಇಮಾಮ್ ಸಾಹೇಬರು ಹೇಳ್ತಾರ, ನಡೆದಾಡು ದೇವ್ರು ಗುರು ಗೋವಿಂದ ಭಟ್ರು ನನ್ನ ಮಗನ ಕೇಳಲಿಕ್ಕೆ ಬಂದಾರ ಅಂದ್ರೆ ನಮ್ಮ ಮನಿ ಮಗ ಅಲ್ಲ, ಜಗತ್ತನ್ನ ಬೆಳಗ್ತಕ್ಕಂಥ ಜ್ಯೋತಿ ಆಗ್ತಾನ, ಕಳಿಸ್ಕೊಡುನು ಅಂತ ಕಳಿಸ್ಕೊಡ್ತಾರ. ಯಾವಾಗ ಆ ಕಾಲದೊಳಗೆ ಜಾತಿ ಅಂತಿತ್ತಲ್ಲ, ಬ್ರಾಹ್ಮಣ ಧರ್ಮದ ಗುರುಗಳು ಇಸ್ಲಾಂ ಧರ್ಮದ ಶರೀಫನನ್ನು ತಗೊಂಡು ಜಗತ್ತು ಬೆಳಗಿದ್ರು. ಯಾಕೆ ಮಾತನ್ನ ನೆನಪು ಮಾಡ್ಕೊನಿ ಅಂತಂದ್ರೆ, ಎಷ್ಟೋ ಜನ ಬ್ರಹ್ಮಜ್ಞಾನಿಗಳು ಜ್ಞಾನ ಸಂಪಾದನೆಯನ್ನ ಮಾಡುವಾಗ ದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳದ. ಗುರು ಗೋವಿಂದ ಭಟ್ರಿಂದ ಜ್ಞಾನ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ಶರೀಫನೊಳಗ ಎಂತ ಶಕ್ತಿ ಬಂದಿತ್ತು ಅಂದ್ರ, ಆ ಕಾಲದೊಳಗೆ ಗೋವಿಂದ ಭಟ್ರು ಸೆರೆ ಕುಡಿತಾ ಇದ್ರು. ಮಣ್ಣಿನ ಮಡಿಕೆಯೊಳಗೆ ಸೆರೆ ತರಲಿಕ್ಕೆ ಕಳಿಸ್ತಾರ. ಶರೀಫನ ಹತ್ರ ಹಣ ಇರೋದಿಲ್ಲ. ಹಿಂಗ್ಯಾಂಗ ಅವನಿಂಗಮ್ಮನ ದೇವಿ ದೇವಸ್ಥಾನದ ಇಂದ ಹಾದು ಹೋಗುವಾಗ ಗುಡಗೇರಿ ದ್ಯಾಮವ್ವ ಅಂತೇಳಿ ಆ ಕಡೆ ಬರ್ತದ ಧಾರವಾಡ ಜಿಲ್ಲೆಯೊಳಗೆ. ದ್ಯಾಮವ್ವನ ಗುಡಿ ಮುಂದೆ ಹೋಗುವಾಗ ಹೇಳ್ತಾನ ಶರೀಫ, ತಾಯಿ ಗುರುವಿನ ಭಕ್ತಿಗೆ ಭಂಗ ಆಗ್ತದ, ಸೇವಾಕ್ ಭಂಗ ಆಗ್ತದ, ನಿನ್ನ ಮೂಗಿನೊಳಗಿರ್ತಕ್ಕಂಥ ಬಂಗಾರದ ನತ್ತು ಕೊಡು ಅಂತಂದಾಗ ದೇವಿ ಜೀವಂತ ಆಗಿ ಬಂದು ಶರೀಫನ ಕೈಯೊಳಗೆ ನತ್ತು ಕೊಡುತ್ತಾಳ. ಅದನ್ನ ತಗೊಂಡ ಶರೀಫ್ ಏನ್ ಮಾಡ್ತಾನಂದ್ರ, ಶರೆ ಮಾರ್ತಕ್ಕಂಥ ಲಚ್ಚಪ್ಪ ಅಂತೇಳಿ ಅವನ ಕೈಯೊಳಗ ಬಂಗಾರದ ನತ್ತು ಕೊಡ್ತಾನ. ಶರೆ ತುಂಬಿಸ್ಕೊಂಡು ಬರ್ತಾನ. ಗುರು ಶಿಷ್ಯ ಸೆರೆ ಕುಡಿತಾರ, ಆರಾಮ್ ನಿದ್ರಿ ಮಾಡ್ತಾರೆ. ಬೆಳಗಿನ ಜಾವ ಊರೊಳಗ್ ಗದ್ಲೆ ಹೇಳ್ತದ, ಗುಡಗೇರಿ ದ್ಯಾಮವ್ವನ ನತ್ ಯಾರೋ ಕಳ್ತನ ಮಾಡ್ಯಾರ ಅಂತಂದಾಗ ಶರೇದ ಅಂಗಡ ಹೇಳ್ತಾನ, ಗೋವಿಂದ ಭಟ್ಟನ ಶಿಷ್ಯ ಶರೀಫ್ ಇದನ್ನು ತಂದು ಕೊಟ್ಟಾನ ಅಂತ ಹೇಳಿದ್ರು. ಅವಾಗ ಶರೀಫನನ್ನು ಹಿಡ್ಕೊಂಡು ಹೊಡಿಲಿಕ್ಕೆ ಹೋಗ್ತಾರ. ಗೋವಿಂದ ಭಟ್ರ ಹತ್ರ ತಂದು ನಿಲ್ಲಿಸ್ತಾರ. ಅವಾಗ ನಿಮ್ಮ ಶಿಷ್ಯ ದೇವಿಯ ನತ್ ಕದ್ದಾನ್ರಿ, ಬಂಗಾರ ಕಳ್ತನ ಮಾಡ್ಯಾನ್ರಿ ಅಂತಂದ ಗೋವಿಂದ ಭಟ್ರ ಅಂತಾರ, ಸತ್ಯ ತಿಳಿಲಾರ್ದ ಮಾತಾಡಬೇಡ್ರಿ ಅಂತ ಹೇಳಿದ್ರು. ನನ್ನ ಶಿಷ್ಯ ಕಳ್ತನ ಮಾಡವಲ್ಲ, ಬೇಕಂದ್ರ ದೇವಸ್ಥಾನಕ್ಕೆ ವಾಪಸ್ ಹೋಗಿ ನೋಡಿ ಬರ್ರಿ, ದೇವಿ ಮೂಗಿನೊಳಗ ನತ್ತದ ನೋಡಿ ಬರ್ರಿ ಅಂತ ಗೋವಿಂದ ಭಟ್ರು ಹೇಳ್ತಾರ. ಎಲ್ಲಾ ಜನ ಗುರು ಶಿಷ್ಯ ಎಲ್ಲರೂ ಓಡಿ ಹೋಗ್ಯಾರ ಅಂತೇಳಿ ಕೈ ಹಿಡ್ಕೊಂಡು 4 ಜನ ನಿಲ್ತಾರ. 8 ಜನ ನೋಡ್ಲಿಕ್ಕೆ ಹೋಗ್ತಾರ ದೇವಸ್ಥಾನಕ್ಕೆ. ಹೋಗಿ ನೋಡಿದ್ರ ದೇವಿಯ ಮೂಗಿನೊಳಗೆ ಬಂಗಾರದ ನತ್ತ ಹಂಗ ಇರ್ತದ.
ಸೆರೆ ಮಾರಿರ್ತಕ್ಕಂಥ ಲಚ್ಚಪ್ಪನ ಕೈಯೊಳಗೂ ಬಂಗಾರದ ನತ್ತಿ ಇರ್ತದ. ಯಾರೋ ತಾಯಿ ರೊಟ್ಟಿ ಬುತ್ತಿ ತಂದು ಕೊಟ್ಟಿರ್ತಾಳ, ರೊಟ್ಟಿ ಬುತ್ತಿ ಬುಚ್ಚಿದ್ರೆ ಅದರೊಳಗೂ ಬಂಗಾರದ ನತ್ತಿ ಇರ್ತದ. ಇದು ಗುರುವಿನ ತಾಕತ್ತು ಅಂತ ಹೇಳ್ತಾರೆ. ಅವಾಗ ಶರೀಫ್ ಅಂತನ ಎಲ್ಲಾ ಜನ ಹೋದ ನಂತರ ಯಪ್ಪ ಇದು ಹೆಂಗ ಸಾಧ್ಯ ರೀ ಅಂತಂದಾಗ, ಮನಸ್ಸಿನ ಮನಸ್ಸನ್ನು ನಿಲ್ಲಿಸುವುದು ಮನಸ್ಸಿನ ಮನ, ತಿಳಿಯುವ ಮನ ಬೇರೆಲ್ಲೋ ಮನವೇ ಅಂತ ಹೇಳ್ತಾರೆ. ಗುರುವಿನ ಮ್ಯಾಗ ಅಖಂಡ ವಿಶ್ವಾಸ ಇಟ್ಟು ಮನಸ್ಸು ನಿಲ್ಲಿಸು. ದೇವಿ ಮ್ಯಾಗ ಅಖಂಡ ವಿಶ್ವಾಸ ಇಟ್ಟು ನಾಮಸ್ಮರಣೆ ಮಾಡು, ಭಕ್ತಿ ಮಾಡು, ಜಗತ್ತನ್ನ ಗೆಲ್ಲು ತಾಕತ್ತು ನಿನ್ನೊಳಗೆ ಬರ್ತದಂತ ಗೋವಿಂದ ಭಟ್ರು ಹೇಳ್ತಾರ. ಗುರುವಿನ ತಾಕತ್ತು ಈ ಜಗತ್ತೊಳಗೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು. ಈ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅಂತ ಹೇಳಿ ಅವರು ಗುರುಗಳು ನಿಂಬಾಳದ ಗುರುದೇವ ರಾನಡೆ ಅಂತ ಹೇಳಿ ಧಾರವಾಡದ ಕೆಸಿಡಿ ಕರ್ನಾಟಕ ಕಾಲೇಜಿನೊಳಗೆ ಉಪನ್ಯಾಸ ಮಾಡ್ತಾ ಇರ್ತಾರ. ರಾಧಾಕೃಷ್ಣನ್ ರಾಷ್ಟ್ರಪತಿ ಆಗಿರ್ತಾರ. ಧಾರವಾಡದ ಮ್ಯಾಗ ಹಾದು ಹೋಗುವಾಗ ನಿಮ್ಮ ಗುರುಗಳು ಉಪನ್ಯಾಸ ಮಾಡಾಕತ್ಯಾರಿ, ಹೋಗಿ ಭೇಟಿ ಆಗ್ರಿ ಅಂತಂದಾಗ ಗೇಟಿನ ಹೊರಗೆ ಕಾರ್ ನಿಲ್ಲಿಸ್ತಾರ. ಕಾಲೊಳಗೆ ಹಾಕೊಂಡಿರ್ತಕ್ಕಂಥ ಬೂಟ್ಗಳನ್ನ, ಪೇಟ, ಹ್ಯಾಟ್ ಎಲ್ಲವನ್ನ ಕಾರ್ನೊಳಗಿಟ್ಟು ಬರಿಗಾಲ್ನಿಂದ ಕಾಲೇಜ್ನೊಳಗೆ ಹೋಗ್ತಾ ಇರ್ತಾರ. ಅವಾಗ ಸೆಕ್ಯೂರಿಟಿಗಳು ಹೇಳ್ತಾರ, ಸರ್ ಈ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ಅದಿರಿ, ಹಂಗೆಲ್ಲ ಒಬ್ಬರ ಹೋಗುವಂಗಿಲ್ರಿ, ಸೆಕ್ಯೂರಿಟಿ ಇರ್ಲಾರ್ದ ನಾವೆಲ್ಲ ಒಳಗೆ ಬರ್ತೀವ್ರಿ ಅಂತಂದಾಗ ರಾಧಾಕೃಷ್ಣನ್ ಅವ್ರು ಹೇಳ್ತಾರ, ನಾ ಬೇರೆ ಕೆಲಸಕ್ಕೆ ಹೊಂಟಿಲ್ಲಪ್ಪ, ಇದಕ್ಕೆ ಜ್ಞಾನ ಕೊಟ್ಟಿರ್ತಕ್ಕಂಥ ಗುರುವಿನ ಪಾದ ದರ್ಶನಕ್ಕೆ ಹೊಂಟೀನಿ, ನೀವ್ ಯಾರೂ ಬರಂಗಿಲ್ಲ, ಅದಕ್ಕೂ ಮೀರಿ ಸೆಕ್ಯೂರಿಟಿ ಕೊಡ್ತೀನಿ ಅಂತಂದ್ರ ರಾಷ್ಟ್ರಪತಿ ಗುರುತಿಡ್ತಕ್ಕಂಥ ಬೂಟು, ಹ್ಯಾಟು, ಕೋಲ್ ಏನೈತಿ ಕಾರ್ನಾಗ ಇಟ್ಟಿನಿ, ಅದಕ್ಕೆ ಸೆಕ್ಯೂರಿಟಿ ಕೊಡ್ರಿ ಅಂತ ಹೇಳ್ತಾರೆ. ಬರಿಗಾಲಿನಿಂದ ಒಳಗೆ ಹೋಗಿ ಗುರುದೇವ ರಾನಡೆ ಅವರು ಉಪನ್ಯಾಸ ಮಾಡಿ 45 ನಿಮಿಷದ ನಂತರ ಹೊರಗೆ ಬರುವ ಮಟ್ಟ ಹಂಗ ನಿಂತು, ಹೊರಗೆ ಬಂದಾಗಿ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಯಾವುದೇ ಸ್ಥಾನದ ಅಹಂಕಾರ ಇರಲಿಲ್ಲ. ಗುರುಗಳ ಹೊರಗೆ ಬಂದಾಗ ಸಾಷ್ಟಾಂಗ ಹಾಕಿ ಪಾದಕ್ಕೆ ನಮಸ್ಕಾರ ಮಾಡ್ತಾರ. ಇದು ಗುರು ಶಿಷ್ಯ ಸಂಬಂಧ ಅಂತ ತಿಳ್ಕೊಬೇಕು. ನಾವೆಲ್ಲ ನಿಜವಾದ ಭಕ್ತಿ ಮಾಡಬೇಕಾಗ್ಯದ. ಏನು ಬಯಸಾಕತ್ತೀವಿ? ಒಂದು ಹಳ್ಳಿ ಒಳಗೆ ಬಹಳ ಏನು ವಿಷಯ ಹೇಳುವುದಿಲ್ಲ. ಹಳ್ಳಿ ಒಳಗೆ 5 ಜನ ಮಕ್ಕಳಿದ್ರು. ವಯಸ್ಸಾಗಿರ್ತಕ್ಕಂಥ ತಂದೆ ಮುಪ್ಪಾವಸ್ಥೆ ಬಂದಿತ್ತು, ಹಾಸಿಗೆ ಒಳಗೆ ಮಲ್ಕೊಂಡಿದ್ದ, ಬಾಯಿ ಬಂದಾಗಿತ್ತು, ಧ್ವನಿ ಎಲ್ಲ ಬಂದಾಗಿತ್ತು. ದೊಡ್ಡ ಮನಿ ಅದು, ಮನಿ ಮೂಲಿಯೊಳಗ ಮುಪ್ಪಾವಸ್ಥೆ ಮುದುಕನಿಗೆ ಮಾತು ಬರ್ತಾ ಇರಲಿಲ್ಲ, ಕೈ ಮಾಡ್ತಾ ಇದ್ದ ಮೂಲಿಯೊಳಗ. 5 ಜನ ಮಕ್ಕಳು ವಿಚಾರ ಮಾಡ್ತಾರ, ನಮ್ಮ ತಂದೆ ಏನೋ ಮೂಲಿಯೊಳಗೆ ಕೈ ಮಾಡ್ಲಿಕ್ಕತ್ತಾನ, ಏನೋ ಬಂಗಾರದ ಇಟ್ಟಿರ್ಬೇಕು, ತೋರಿಸ್ತಿರ್ಬೇಕು, ಮಾತಾಡುವಂಗೆ ಯಾರೇ ಡಾಕ್ಟರ್ ಇದ್ರೆ ಕರ್ಕೊಂಬರುನು ಅಂತಂದ್ರು. ಡಾಕ್ಟರ್ ಕರ್ಕೊಂಬಂದ್ರು. ಡಾಕ್ಟರ್ ಹೇಳ್ದ, 3 ಮಾತು ಮಾತಾಡ್ತಾನ, 25,000 ರೂಪಾಯಿ ಇಂಜೆಕ್ಷನ್ ಬಿಲ್ ಆಗ್ತದ ಅಂತ ಹೇಳ್ದ. ಅವಾಗ 5 ಜನ ಮಕ್ಕಳಂತಾರ, 25,000 ರೂಪಾಯಿ ಹೋದ್ರೆ ಹೋಗ್ಲಿ, ಒಂದು 4-5 ಕಿಲೋ ಬಂಗಾರ ಇಟ್ಟಿದ್ದಂದ್ರ ಕೈ ಮಾಡತ್ತ ನಮ್ಮ ತಂದೆ ತೋರಿಸ್ಲಿ ಅಂತೇಳಿ ಡಾಕ್ಟರ್ ಕೈಯಾಗಿ 25,000 ರೂಪಾಯಿ ಕೊಡ್ತಾರ. ಒಂದು ಇಂಜೆಕ್ಷನ್ ಮಾಡ್ತಾನ, ತಂದೆ ಮಾತಾಡ್ತಾನೆ. ಏನು ಮಾತಾಡಿದ್ದ ಅಂದ್ರ ಬಂಗಾರ ಐತಿ ಅಂತಲ್ಲ. 5 ಜನ ಮಕ್ಕಳು ಮುಂದಿತ್ತಿದ್ರು. ಏನು ಮಾತಾಡ್ದ ಅಂತಂದ್ರ, ಎಂತ ಹುಚ್ಚರದಿರೋ, ಬಾಳ್ವೆ ಮಾಡಕ್ ಬರಂಗಿಲ್ಲ, ಮೂಲಿಯೊಳಗೆ ಎಮ್ಮಿ ಕರ ಕಸಬರಿಗೆ ತಿನ್ನಾಕತ್ತೈತಿ, ಹೊಡಿರಿ ಅಂತಂದ. ಯಾವ ತಂದೆ ಮಾಡಿದ ತ್ಯಾಗವನ್ನು ಮರ್ಯಾಕತ್ತೀವಿ? ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥ ತಂದೆ ತಾಯಿಯನ್ನು ಮರ್ಯಾಕತ್ತೀವಿ. ಅದಕ್ಕೊಬ್ಬ ಶರಣ ಹೇಳ್ತಾನ, ತಂದೆ ತಾಯಿಗಳನ್ನ ಕುಳಿಕ್ಕದೆ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ, ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಭಾಗಿನ ಕೊಡುವ ನೆಂಟರಿದ್ದಾರೆ, ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಓದಿಸುವ ಶಿಷ್ಯರಿದ್ದಾರೆ ಅಂತ ಹೇಳಿ. ಬಹಳ ಬಯಸುವಂಗಿಲ್ಲ. ಆಯುಷ್ಯ 10 ಹತ್ತಲೇ 100, ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30 ಅಂತ ಹೇಳಿ. ಕಲಬುರಗಿ ಶರಣಬಸಪ್ಪನವರಂತ ಆಗಿ ಹೋದ್ರು. ನಮ್ಮ ಅತನಿ ಶಿವಗಳ ಸಮಕಾಲೀನರವರು, ಬಹಳ ದೊಡ್ಡ ಜ್ಞಾನಿಗಳು. ಹೂವಿನ ತೋಟದೊಳಗೆ ಹೂ ಹರಿತಾ ಇರ್ತಾರ. ಯಾರೋ ಒಬ್ಬ ಭಕ್ತ ಓಡಿ ಬರ್ತಾನ, ಯಪ್ಪ ನನ್ನ ಮಗನ ಮದುವೆ ಐತ್ರಿ, ಒಂದು 20,000 ರೂಪಾಯಿ ಕೊಡ್ರಿ ಅಂತಂದ. ಅವಾಗ ಶರಣಬಸಪ್ಪನವ್ರಂತಾರ, ನಾನು ಮಠಾಧೀಶ ಸ್ವಾಮೀಜಿ ಅದೀನಪ್ಪ, ನನ್ನ ಹತ್ರ ಎಲ್ಲಿದ ಹಣ ಬರ್ತದ? ಹಣ ಇಲ್ಲ ಅಂತ ಹೇಳಿದ್ರು. ಅವಾಗ ಭಕ್ತಂದ, ಯಪ್ಪ ಏನ್ ಮಾಡ್ತೀರಿ ಗೊತ್ತಿಲ್ಲ, ನನಗೆ 20,000 ರೂಪಾಯಿ ಕೊಡ್ಲೇಬೇಕ್ರಿ ಅಂತಂದ. ಅಷ್ಟ ಅನ್ನೋದ್ರೊಳಗ ಹೂವಿನ ತೋಟದೊಳಗಿನ ನಾಗರಹಾವು ಬರ್ತದ. ಅವಾಗ ಶರಣಬಸಪ್ಪನವ್ರು ಹೇಳ್ತಾರ, ಆ ನಾಗರಹಾವು ಬಂತಲ್ಲಪ್ಪ, ಅದನ್ನ ಹಿಡ್ಕೋ, ನಿನಗ ಅನುಕೂಲ ಆಗ್ತದ ಅಂತಂದ್ರು. ಅವಾಗ ಭಕ್ತಂತಾನ ಶರಣಬಸಪ್ಪನವ್ರ, ರೊಕ್ಕ ಕೊಡಂಗಾದ್ರ ಕೊಡ್ರಿ,
ಹಾವಿಡದು ಕೊಲ್ಲಬೇಕಂತ ಮಾಡಿರಿ ನಮ್ಮನನ್ನು. ಅವಾಗ ಶರಣ ಬಸಪ್ಪನವ್ರಂತಾರ, ಹಿಡಿಯೋ ಒಳ್ಳೇದಾಗ್ತದ, ನಿನಗೆ ಲಾಭ ಆಗ್ತದ ಹಿಡಿ ಅಂತಂದಾಗ ಹಿಡಿಯೋದಿಲ್ಲ. ಅಷ್ಟು ಅನ್ನೋದ್ರೊಳಗೆ ನಾಗರಾವ್ ಅಲ್ಲೇ ಹೋಗ್ತಿರ್ತದ, ಮುಖ ಮುಂದೆ ಮಾಡಿ 70% ಒಳಗೆ ಹೋಗ್ತದ, ಅದು 30% ಬಾಲ್ ಹೊರಗೊಳದಿರ್ತದ. ಅವಾಗ ಹಿಡಿ ಅಂತಂದಾಗ ಭಕ್ತಂತನ ಮುಖ ಮಾಡಿ ಮುಂದೆ ಹೋಗ್ಯದ, ಮುಟ್ಟಿದ್ರೆ ನನ್ನೇನು ಕಡಿದಿಲ್ಲ, ಮುಟ್ಟೂನು ಅಂತೇಳಿ ಬಾಲ ಮುಟ್ಟಿದ, 30% ಬಾಲ ಬಂಗಾರ ಆಗಿ ಅವನ ಕೈಯಾಗ ಬರ್ತೈತೆ. ಅವಾಗ ಭಕ್ತಂತನ, ಯಪ್ಪ ಮುಖ ಮುಂದೆ ಮಾಡಿ ಒಳಗೆ ಹೋಗಿತ್ರಲ್ಲ 70%, ಹೊರಗೆ ಬಾ ಅಂತ ಹೇಳಲ್ಲ, ಹಿಡ್ಕೊಂತೀನಿ ಅಂತಂದು ಹೋಯ್ತು ಹೋಗಂತ ಹೇಳಿದ್ರು. ಬಹಳ ಅವಿಶ್ಯ ಹೋಗ್ಯದ. ಅತನೇ ಶಿವಗಳು ಹೇಳ್ಯಾರ, ಸಾಧಿಸಿ ತೋರ್ಸಿ ಹೋಗ್ಯಾರ. 21,600 ಪ್ರತಿ ಶ್ವಾಸ ದಿನಕ್ಕೆ ವ್ಯರ್ಥ ಆಗಿ ಹೊಂಟದ. ಶ್ವಾಸೋಶ್ವಾಸಿ ನಿಮಿಷೋ ನಿಮಿಷಿ ವಾರಿಕೇರಿ ಪಂಡರಿ ಅಂತ ಹೇಳ್ತಾರ. ಮರಾಠಿ ಒಳಗೊಂದು ಶಬ್ದ ಬರ್ತದ, ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತಾ ನಾನಾ ಉಪಯೋಗ ಭೋಗಿತ ನಾಮ ಹೆಸರು ನಹಿ ಅಂತ. ಕುಂತಾಗ ನಿಂತಾಗ ನಡೆಯುವಾಗ, ಕೆಲಸ ಮಾಡುವಾಗ, ತಾಯಂದ್ರ ಅಡಿಗೆ ಮಾಡುವಾಗ, ರೈತರೆಲ್ಲ ಹೊಲ್ದಾಗ ಕೆಲಸ ಮಾಡುವಾಗ ಓಂ ನಮಃ ಶಿವಾಯ ಅನ್ರಿ, ಬಸವ ಅನ್ರಿ, ಶಿವಯೋಗಿ ಅನ್ರಿ, ಎಲ್ಲಾ ಲಿಂಗ ಅನ್ರಿ, ದೇವ್ರ ಕೊಂಡ ಅಜ್ಜ ಅನ್ರಿ, ಮಾಧವ ಅನ್ರಿ, ಭಾವರಾಯ ಅನ್ರಿ, ಯಾರ ಹೆಸರಲ್ಲೇ ಕರೆದ್ರು ಸಹಿತ ಭಗವಂತಗೆ ಹೋಗಿ ಮುಟ್ಟುತ್ತದ. ಅದರ ನಾಮಸ್ಮರಣೆ ಮಾಡಬೇಕು ಅಂತ ಹೇಳ್ತಾರ ಅವ್ರು. ಆತನೇ ಶಿವಗಳು ತ್ರಿಕಾಲ ಲಿಂಗ ಪೂಜಾ ನಿಷ್ಠರಾಗಿದ್ರು. 21,600 ಬಾರಿ ಪ್ರತಿ ಶ್ವಾಸ ಬಿಡ್ಲಾರ್ದಂಗ ನಾಮಸ್ಮರಣೆ ಮಾಡಿ ಮಾಡಿ ಏನಾಗಿತ್ತು ಅಂದ್ರ ಅವರ ಮಾಂಸಪಿಂಡದ ಶರೀರ ಮಂತ್ರಪಿಂಡ ಆಗಿತ್ತು. ಸಾಧಿಸಿ ತೋರ್ಸಿ ಹೋಗಿದ್ರು ಅವರೆಲ್ಲ. ಈ ಭಾಗದೊಳಗ ಒಂದು ಕಾಲದೊಳಗ ಬ್ರಹ್ಮ ಬರೆದಿರ್ತಕ್ಕಂಥ ಹಣೆ ಬರವನ್ನ ತಿದ್ದುವ ತಾಕತ್ತು 3 ಜನರಿಗಿತ್ತು. ಅವ್ರು ಯಾರು ಅಂತಂದ್ರ ರೂಢಿಯೊಳಗ ಆರೂಢರಾಗಿರ್ತಕ್ಕಂಥ ಹುಬ್ಬಳ್ಳಿ ಸಿದ್ಧಾರೂಢರಿಗಿತ್ತು. ಇಂಚಗೇರಿ ಮಠದ ಸದ್ಗುರು ಸಮರ್ಥ ಗಿರಿಮಲೇಶ್ವರ ಮಹಾರಾಜರಿಗಿತ್ತು. 3ನೇದು ಯಾರಿಗಿತ್ತು ಅಂತಂದ್ರ ನಮ್ಮ ಅತನಿಯ ಮುರುಗೇಂದ್ರ ಶಿವಗಳಿಗಿತ್ತಿದ ತಾಕತ್ತು. ಅಂತ ಜ್ಞಾನಿಗಳ ನಾಡಿನೊಳಗ ನಾವೆಲ್ಲ ಹುಟ್ಟಿವಿ ಅಂತಂದ್ರ ನಾ ಏನ್ ಬಾಳ್ ಮಾತನಾಡಂಗಿಲ್ಲ, ಇನ್ನು ಅಪ್ಪೋರ್ ಮಾತಾಡೋರು ಅದಾರ. ನಾವು ಅವನಿಂಗವನ ದೇವಿ ಮುಂದೆ ನಿಂತು ಏನು ಬೇಡಬೇಕಾಗ್ಯದಂದ್ರ, ಮೊನ್ನೆ ಇಲ್ಲಿ ನಮ್ಮಲ್ಲಿ ಗತ್ತರಿಗೆ ಭಾಗ್ಯವಂತಿ ದೇವಸ್ಥಾನದ ಬುದ್ಧಿ ಮೊನ್ನೆ ಏನಾಗಿತ್ರಿ, ಪೇಪರ್ ಒಳಗೆ ಟಿವಿ ಒಳಗೆ ಬಂದಿತ್ತು. ಭಾಗ್ಯವಂತಿ ದೇವಸ್ಥಾನದ ಹುಂಡಿ ಒಳಗೆ 50 ರೂಪಾಯಿ ನೋಟ್ ಹಾಕ್ಯಾಳ ತಾಯಿ. ಏನು ಬರದಾಳ ಅಂತಂದ್ರ, ಮುಂದಿನ ಅಮಾವಾಸ್ಯೆ ಬರೋದ್ರೊಳಗೆ 5,000 ರೂಪಾಯಿ ಹಾಕ್ತೀನಿ, ಆದ್ರ ಮುಂದಿನ ಅಮಾವಾಸ್ಯೆ ಬರೋದ್ರೊಳಗ ನಮ್ಮ ಅತ್ತಿ ಸಾಯುವಂಗ ಆಶೀರ್ವಾದ ಮಾಡುವಂತ ಬರದ. ಇನ್ನೊಬ್ಬ ತಾಯಿ ಬೇಡ್ಕೊಂತಾಳ, ಅಕ್ಕ ಸಾಯಲಿ ಅಕ್ಕನ ಗಂಡನ ಮದುವೆ ಆಗ್ತೀನಿ. ಎಲ್ಲಿ ಹೊಂಟದರಿ? ಏನು ಬೇಡಕತ್ತೀವಿ? ಬೇಡಬೇಕು. ಎಂಥದ್ದು ಬೇಡಬೇಕು? ಒಬ್ಬ ಬಹಳ ಬುದ್ಧಿವಂತ ರೈತ ಇದ್ದ. ಹೊಲದೊಳಗೆ ಕೆಲಸ ಮಾಡುವಾಗ ಗುರುಗಳ ಪ್ರತ್ಯಕ್ಷ ಆದ್ರು. ಏನು ಬೇಕಾದ ವರ ಕೇಳಂತಂದಾಗ ಒಂದು 4-5 ವರ ಕೊಡಂದವ. ಕೇಳುವುದು ಒಂದು 4-5 ಕೊಡಂದ. ಅವಾಗ ಗುರುಗಳಂತಾರ, ಒಂದೇ ವರ ಕೊಡ್ತೀನಿ, ಬೇಕಂದ್ರೆ ಮನೆಗೆ ಹೋಗಿ ಕೇಳ್ಕೊಂಡು ಬಾ ಅಂತಂದ್ರು. ಆಯ್ತ್ರಿ ಅಂತ ಮನೆಗೆ ಹೋದ. ಮನೆಗೆ ಹೋಗೋದ್ರೊಳಗೆ ಹೆಂಡತಿ ಎದುರಿಗೆ ಬರ್ತಾಳ. 10 ವರ್ಷಗಳಿಂದ ಮಕ್ಕಳಿಲ್ಲ, ಬಂಜೆ ಬಂಜೆ ಅಂತ ಕರೀತಾರ. ಒಂದು ಗಂಡ ಮಗು ಹುಟ್ಟುವಂಗ ಆಶೀರ್ವಾದ ಮಾಡ್ಕೊಂಡು ಬಾ ಗುರುಗಳ ಕಡೆ ಅಂತ ಹೇಳಿದ್ರು. ಒಂದು ವರ ಆಯ್ತಲ್ಲ. ಒಳಗೆ ಹೋಗೋದ್ರೊಳಗೆ ತಾಯಿ ಎದುರಿಗೆ ಬರ್ತಾಳ. ಬರೀ ಬಡತನದೊಳಗ ಬೆಂದ ನೊಂದಿವಿ, ಶ್ರೀಮಂತಿಕೆ ಬರುವಂಗ ಗುರುಗಳ ಕಡೆ ಆಶೀರ್ವಾದ ಮಾಡ್ಕೊಂಡು ಬಾ ಅಂತ ಹೇಳಿದಳು. 2 ವರ ಆಯ್ತು. ಅಷ್ಟೊಳಗ ತಂದಿ ಒಳಗ್ ಕುಂತಿದ್ದ. ಹುಟ್ಟಿದಾಗಿಂದ ಬೆಳಕಿನ ಲೋಕವನ್ನ ನೋಡಿಲ್ಲ, ಕತ್ತಲಿ ಜಗತ್ತು ನೋಡಿನಿ, ನನ್ನ ಕಣ್ಣು ಬರುವಂಗ ಆಶೀರ್ವಾದ ಮಾಡ್ಕೊಂಡು ಬಾ ಅಂತ ಹೇಳಿದ. 3 ವರ ಆಗಿತ್ತು. ಗುರುಗಳು ಹೇಳಿದ್ದು ಒಂದೇ ವರ. ಓಡಿ ಗುರುಗಳ ಹತ್ರ ಬರೋದ್ರೊಳಗೆ ವಿಚಾರ ಮಾಡ್ಕೊಂತ ಬಂದ. ಗಂಡ ಮಗು ಬೇಕು, ಶ್ರೀಮಂತಿಕೆ ಬೇಕು, ತಂದಿ ಕಣ್ಣು ಬೇಕು. ಅವಾಗ ಗುರುಗಳಂತಾರ, ಒಂದ ವರ ಕೇಳ್ತೇನಪ್ಪ ಅಂತಂದ್ರು. ಕೇಳ್ತೀನ್ರಿ ಗುರುಗಳಂತಂದವ. ಏನು ಕೇಳಿದ್ದ ಅಂತಂದ್ರ, ನನ್ನ ಮಗನನ್ನ ಬಂಗಾರದ ತೊಟ್ಟೊಳಗೆ ಹಾಕಿ ತೂಗೋದನ್ನ ನಮ್ಮಪ್ಪ ಕಣ್ಣಾರೆ ನೋಡಬೇಕಂತಂದವ. ಅರ್ಥ ಆತಿಲ್ರಿ? ಹಾ, ಮಗ ಅಂತಂದ್ರ ಹೆಂಡತಿ ಗಂಡ ಮಗ ಹುಟ್ಟಬೇಕಲ್ಲ. ಬಂಗಾರ ತೊಟ್ಲ ಅಂದ್ರ ಶ್ರೀಮಂತಿಗೆ ಬಂದಾಗ ಬಂಗಾರ ತೊಟ್ಲು ಕಟ್ಲಿಕ್ಕೆ ಸಾಧ್ಯ ಅದ. ಮತ್ತ ಅವರಪ್ಪ ಕಣ್ಣಾರೆ ನೋಡ್ಬೇಕಂದ್ರೆ ಕಣ್ಣು ಬರ್ಬೇಕಲ್ಲ. ಇದನ್ನ ನಾವು ಕೇಳಬೇಕಾಗ್ಯದ. ನಾವೇನ್ ಕೇಳಾಕತ್ತೀವಿ? ಬಾಜು ಮನೆಯ ಒಂದು 1000 ಟನ್ ಕಬ್ಬು ಆತಂದ್ರ ಮುಂಜಾನೆ ಎದ್ದು ಲಿಂಬೆಕಾಯಿ ಬಿದ್ದು ಬಿಟ್ಟುವ.
ಬಾಜು ಮನ್ಯಾವ ನೌಕರಿ ಹತ್ತಿದ ಅಣ್ತಂಬ್ರ ಹುಡುಗ ನೌಕರಿ ಹತ್ತಿದ ಅಂದ್ರೆ ಪ್ರಸಾದ ಲಿಂಬೆಯನ್ನು ಬಂದು ಬಿತ್ತ. ಏನು ಮಾಡವ್ರು ಅದು? ಚಿದಾನಂದ ಅವಧೂತರು ಹೇಳ್ತಾರ ದೇವಿ ಬಗ್ಗೆ. ಚಿದಾನಂದ ಅವಧೂತರು ಗ್ರಂಥ ಬರೆದಾರ, ನಾನು ಬರ್ದೀನಿ ಅಂತ ಹೇಳುವುದಿಲ್ಲ. ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗಿ ಅಂತ ಹೇಳ್ತಾರವ್ರು. ದೇವಿ ಸಾಕ್ಷಾತ್ಕಾರ ಗ್ರಂಥ ಬರೆದೀನಿ, ನಾನು ಮಾಡಿದ್ದ ಕೆಲಸ ಅಲ್ಲ ಅಂತ ಹೇಳ್ತಾರ. ದೇವಿಯನ್ನು ಕಂಡೀರಿ ಅಂತ ಯಾರೋ ಪ್ರಶ್ನೆ ಹಾಕಿರೋ ಹೇಳ್ತಾರ, ಕಂಡೆ ಕಂಡೆ ನಾ ಶಾಕಾಂಬರಿಯ, ಕಂಡೆ ಕಂಡೆ ನಾ ನಿಗಿ ಕಿಚ್ಚವ ಕಂಡೆ ಅಂತ ಹೇಳ್ತಾರೆ. ಜಗನ್ಮಾತೆಯ ಮುಂದ ಗುರುವಿನ ಮುಂದೆ ಏನು ಕೇಳಬೇಕಾಗ್ಯದ ಅಂದ್ರ, ನಮ್ಮ ಬದುಕನ್ನ ಉದ್ಧಾರ ಮಾಡಿ ಕಣ್ಣೀರ್ ಒರೆಸು, ಇದೆಲ್ಲ ಜನರ ಕಣ್ಣೀರ್ ಒರೆಸು ಅಂತ ಕೇಳಬೇಕಾಗ್ಯದ. ಅದಕ್ಕೆ ಶರೀಫ್ ಒಂದು ಮಾತಾಡೋಣ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿಯು ಒಂದೇ, ಆದಿ ಪದ ಒಂದೇ, ಶಿಶುನಾಳಧೀಶನ ಭಾಷೆಯು ಒಂದೇ ಅಂತ ಹೇಳೋಣ. ಕುಂತಾಗ ನಿಂತಾಗ ನಡೆಯುವಾಗ ದೇವಿಯ ನಾಮಸ್ಮರಣೆಯನ್ನ ಗುರುವಿನ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ನಮ್ಮ ಬದುಕನ್ನ ಕಳೆದ್ರ ಜನ್ಮ ಜನ್ಮಾಂತರ ಕರ್ಮಗಳನ್ನು ಕಳ್ಕೊಂಡು ಈ ಜನ್ಮವನ್ನು ಉದ್ಧಾರ ಮಾಡ್ಕೊಳ್ಬಹುದು ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ.